ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ 3ನೇ ರನ್ನರ್ ಅಪ್ ಕಾವ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಕಾವ್ಯ, ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲಿಗೆ ನಿಮ್ಗೆ ಕಂಗ್ರಾಚುಲೇಷನ್ಸ್. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ನಲ್ಲಿ ಇಷ್ಟು ಸೀಸನ್ ನಲ್ಲಿ ಟಾಪ್ 6 ನಲ್ಲಿ 3 ಜನ ಹೆಣ್ಮಕ್ಳು ಇದ್ದಿದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಸೊ ಅಷ್ಟು ದಿನದವರೆಗೂ ಬಂದಿದ್ದೀರಿ. ಮೊದಲಿಗೆ ನಿಮ್ಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನೀವೇ ಹೇಳ್ದಂಗೆ ಟಾಪ್ 4 ಅಲ್ಲಿ 3 ಜನ ಹುಡುಗಿರಲ್ಲಿ ನಾನು ಒಬ್ಳಿದ್ದೆ ಅನ್ನೋದನ್ನ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಬಿಗ್ ಬಾಸಿಗೆ ಹೋಗ್ಬೇಕಂತ ಅಂದಾಗ ತುಂಬಾ ಯೋಚನೆ ಮಾಡಿದ್ದುಂಟು, ಆಗತ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ನನಗೆ ಬಂದಿದ್ದುಂಟು. ಹಂಗಿದ್ದು ಆ ಮೈಂಡ್ಸೆಟ್ ಅಲ್ಲಿ ಹೋಗಿ ಟಾಪ್ 4 ಅಲ್ಲಿ ಬಂದಿದ್ದೀನಿ ಅಂದ್ರೆ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಇದಕ್ಕೂ ನಾನೊಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ ಆ್ಯಂಡ್ ನಿಮಗೆ ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಯೂಶಲಿ ಏನಾಗುತ್ತೆ, ಯಾವ್ದಾದ್ರು ಶೋ ಆಗಲಿ ಅಥವಾ ಲೈಫ್ ಆದ್ರೂ ಅಷ್ಟೇ, ಯಾರಾದರೂ ನಮಗೆ ಯಾರ ಕಡೆಯಿಂದಾದರೂ ನಮಗೆ ಯೂಸ್ ಆಗ್ತಾ ಇದೆ ಅಂತಂದರೆ ಅದನ್ನು ಅಡ್ವಾಂಟೇಜ್ ತೊಗೊಳೋರೆ ಜಾಸ್ತಿ. ಬಟ್ ಶೋನಲ್ಲಿ ನೀವು ಯಾವತ್ತೂ ಆ ಥರ ಮಾಡಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಾ ಇದ್ರು. ನೀವು ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟ್ರೈ ಮಾಡಿದ್ರಿ. ಇಲ್ಲ, ನಾನು ಇಲ್ಲಿ ಒಬ್ಬಳೇ ಬಂದಿರೋದು, ಒಬ್ಬಳೇ ಆಟ ಆಡ್ತಾ ಇರೋದು ಅಂತ ತೋರಿಸ್ಕೊಳೋದಕ್ಕೆ ತುಂಬ ಟ್ರೈ ಮಾಡಿದ್ರಿ. ನೀವೆಲ್ಲೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ ವಿಚಾರದಲ್ಲಿ ತುಂಬ ಖುಷಿ ಇದೆ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಮನೆಯಲ್ಲಿ ಎಲ್ರು ಆ ಮಾತು ಹೇಳುವಾಗ ಹೆಂಗೆ ಅನ್ನಿಸ್ತಾ ಇತ್ತು ನಿಮಗೆ? ಅಂದರೆ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳುವಾಗ, ಯಾಕಂದರೆ ಸುಮಾರು ಸತಿ ನೀವು ಅದರಿಂದ ಹೊರಗೆ ಬರಕ್ಕೆ ಟ್ರೈ ಮಾಡಿದಿರಿ. ವಿಚಾರವಾಗಿ ಗಿಲ್ಲಿ ನಾಮಿನೇಟ್ ಕೂಡ ಮಾಡಿದಿರಿ. ಬಟ್ ಎಲ್ಲರೂ ಅದೊಂದು ಲಕ್ ಅನ್ನೋ ಪದ ತಗೊತಾ ಇದ್ರು, ಆಮೇಲೆ ಗಿಲ್ಲಿಯಿಂದ ಕಾವ್ಯ ಅಂತ ಇದ್ರು. ಅದು ಹೇಗೆ ರಿಸೀವ್ ಮಾಡ್ಕೊಂಡ್ರಿ ನೀವು ಅಂತ? ಅಂದ್ರೆ ಇವಾಗ ಅದ್ರ ಜೊತೆಗೆ ಇನ್ನೊಂದು ಆಡಪ್ ಮಾಡ್ತೀನಿ. ಅದೇನೇ ಹೇಳಲಿ, ಏನೇ ಮಾಡ್ಲಿ, ಗಿಲ್ಲಿಯಿಂದ ಕಾವ್ಯ ಆರ್ ವಾಟ್ ಎವರ್ ದಿಸೆ, ಫಸ್ಟ್ ಜಂಟಿ ನಾವಿಬ್ರೆ ಹೋಗಿದ್ದು, ಕೊನೆ ಜಂಟಿ ನಾವಿಬ್ರೆ ಮನೆಯಿಂದ ಹೊರಗಡೆ ಬಂದಿದ್ದು. ಆ ಖುಷಿ ಇದೆ ನನಗೆ. ಅಫ್ಕೋರ್ಸ್ ಬೇಜಾರಾಗ್ತಿತ್ತು. ಅಂದರೆ ನನಗೆ ಗಿಲ್ಲಿ ಇಂದ ಯಾವುದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಗಿಲ್ಲಿ ಫ್ರೆಂಡ್ಶಿಪ್ ಇಂದ ನನಗೆ ಪರ್ಸ್ನಲಿ ಏನೂ ಅದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಆಟಕ್ಕೆ ಅದು ಎಫೆಕ್ಟ್ ಆಗ್ತಿದ್ಯಾ ಅನ್ನೋದು ನನಗೆ ಬಂದಿದ್ದಂತೂ ಉಂಟು. ಯಾಕಂದರೆ ನಾನು ಮನೆಗೆ ಹೋಗಬೇಕಾದ್ರೆ, ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಇಂಡಿವಿಜುವಲ್ ಆಗಿ ಹೋಗಬೇಕು. ನನ್ನ ವಾಟ್ ಇಸ್ ಕಾವ್ಯ ಅನ್ನೋದನ್ನೇ ತೋರಿಸ್ಬೇಕು. ಹೊರಗಡೆ ಬಂದರೂ ಕಾವ್ಯ ಅಷ್ಟೇ ಕಾಣಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿದ್ದಿದ್ದು. ಸೊ ಪ್ರಾಬಬ್ಲಿ ಆ ಒಂದು ಇಂಟೆನ್ಷನಿಗೆ ಇದೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಿದ್ದೆ ಅಂದಾಗ ತುಂಬ ಬೇಜಾರಾಗಿದ್ದುಂಟು. ಬಟ್ ಅಟ್ ದ ಸೇಮ್ ಟೈಮ್ ಆ ಒಂದು ಕಾರಣಕ್ಕೆ ಸುಮ್ಮನೆ ಗಿಲ್ಲಿ ಜೊತೆ ಏನೋ ನಾನು ಜಗಳ ಮಾಡ್ಕೊಳ್ಳೋದಾಗಲಿ ಅಥವಾ ಗಿಲ್ಲಿನ ಅವಾಯ್ಡ್ ಮಾಡೋದಾಗಲಿ ನಂಗೆ ಇಷ್ಟ ಇರಲಿಲ್ಲ. ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಆ ಒಂದು ಫ್ರೆಂಡ್ಶಿಪ್ ವಿಷಯಕ್ಕೆ ಏನೇ ಮಾಡಿದ್ರು ಐ ಆಮ್ ನಾಟ್ ಸಮ್ವನ್ ಲೈಕ್ ದ್ಯಾಟ್. ಸೊ ಅದೇ ಚಾಲೆಂಜಿಂಗ್ ಆಗಿತ್ತು ನನಗೆ ಆ್ಯಕ್ಚುಲಿ.